ಕಲಬುರಗಿಯ ಗಾಢ ನೀರಾವರಿ ಯೋಜನೆಗಳ ವಲಯದ ಮುಖ್ಯ ಇಂಜಿನಿಯರ್ ಹಾಗೂ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾರವರ ವಯೋನಿವೃತ್ತಿ ಪ್ರಯುಕ್ತ ಕಲಬುರಗಿಯಲ್ಲಿ ಅದ್ದೂರಿ ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಸಮಾರಂಭ ಜರುಗಿತು. ಸುದೀರ್ಘ 32 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವ ಇವರ ಗೌರವ ಅರ್ಥ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಸಂಘದ ಪದಾಧಿಕಾರಿಗಳು ಹಾಗೂ ಅವರ ಅಪಾರ ಅಭಿಮಾನಿ ಬಳಗ ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಡಾಕ್ಟರ್ ಸುರೇಶ್ ಶರ್ಮಾರವರ ಕರ್ತವ್ಯ ನಿಷ್ಠೆಯನ್ನು ಸ್ಮರಿಸಿ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. सर सब साइड में रहे दिनेश कर्नाटकದ ಕಣ್ಣೀರು ಸಿಂಗಲ್ ಸಿಂಗಲ್ ಫೋಟೋ ಚಿಕ್ಕಡೋಗತ್ತ ಸೈಡರೇ ಗ್ರಾಮದ ಹಿರಿಯ ನಾಯಕರು ನಮ್ಮ ಬುದ್ಧ ಇವಾಗ ಮಾಡ್ತಾ ಕಟ್ಟಡಗಳು, ಆಸ್ಪತ್ರೆಗಳು, ಸಮುದಾಯ ಭವನ ಹೀಗೆ ಇತ್ಯಾದಿ ಕಟ್ಟಡಗಳ ಒಂದು ನಿರ್ಮಾಣ ಮಾಡಿರುವಂತಹ ಹೆಗ್ಗಳಿಕೆ ಸುರೇಶ್ ಎಲ್ ಶರ್ಮಾ ಸರ್ ಅವರಿಗೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ರಕ್ತಿಯಿಂದ ಅವಧಿಯಲ್ಲಿ ಲಕ್ಷ್ಯತೆ ನಮ್ಮ ಶರ್ಮಾ ಸರ್ ಅವರು ಅನೇಕ ಹುದ್ದೆಗಳನ್ನ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಅವರು ಸೇವೆಯನ್ನ ಮಾಡಿರುವಂತದ್ದು. ಆ ಎಲ್ಲವನ್ನು ಕೂಡ ಕಲಬುರಗಿಯ ಒಂದು ಸುವರ್ಣ ಅಕ್ಷರದಲ್ಲಿ ಬದುಕುವಂತ ಒಂದು ಕಾಲ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾದಂತಹ ಒಂದು ಆಡಳಿತ ಇವತ್ತು ಅವರ ಒಂದು ಅವಧಿಯಲ್ಲಿ ಇವತ್ತು ನೀಡಿರುವಂತದ್ದು ಅನೇಕ ಜನ ಬಡವರಿಗೆ, ವಿಶೇಷವಾಗಿ ಬಹಳಷ್ಟು ಸರ್ಕಾರಿ ಆಫೀಸ್ಗಳು ಬಡವರಿಗಾಗಿ ಬಾಗಿಲುಗಳು ಬಂದಿರುತ್ತೆ. ಆದ್ರೆ ಬಡವರಿಗಾಗಿ ಸರ್ಕಾರಿ ಅವರ ಕಚೇರಿಯನ್ನ 24 ತಾಸುಗಳು ತೆರೆದಿಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಶರ್ಮಾ ಸರ್ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಎಲ್ಲಾ ಸಮಾಜದವರನ್ನ ಗೋ ಬ್ಯಾಕ್ ಅಂಡ್ ಸಿ ಬ್ಯಾಕ್ ಅಂಡ್ ಪೇ ಬ್ಯಾಕ್ ಈ 3 ಕೆಲಸಗಳನ್ನ ಡಾಕ್ಟರ್ ಎಲ್ ಸುರೇಶ್ ಶರ್ಮಾ ಅವರು ಮಾಡಿದ್ದಾರೆ. ಹಾಗಾಗಿ ಅವರ ವ್ಯಕ್ತಿತ್ವನೇ ಅದಕ್ಕೆ ಉತ್ತರ. ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವವನ್ನು ಉಳ್ಳಂತವ್ರು ಅವರು ರಿಟೈರ್ಡ್ ಆಗ್ತಿದ್ದಾರೆ ಅಂತ ನಮ್ಗೆ ಮಾಹಿತಿ ಗೊತ್ತಾದ್ಮೇಲೆ ನಾನು ಯಾವತ್ತೂ ರಿಟೈರ್ಡ್ ಆಗಂಗಿಲ್ಲ, ಅವರು ಸರ್ಕಾರಿ ಸೇವೆ ರಿಟೈರ್ಡ್ ಆಗಿರ್ತಾರೆ ಅಷ್ಟೇ, ಸಮಾಜ ಸೇವೆಗೆ ನಿರಂತರವಾಗಿ ತೊಡಗಿಸ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆಗಳನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಅಪಾರವಾದಂತ ಅಭಿಮಾನಿಗಳು ಅವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಹಿತ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲಾ ಬರಹ ಮತ್ತು ಭಾಷಣಗಳ ಬಗ್ಗೆ ಮತ್ತೆ ಹೊಸದಾದಂತ ಗ್ರಂಥಗಳನ್ನ ಬುದ್ಧ ಧಮ್ಮ ಸಂಘಕ್ಕೆ ಎಲ್ಲಾ ಶರಣರಿಗೆ ಸಂತರಿಗೆ ಎಲ್ಲಾ ಸೇವೆಯನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿತ್ವ ಬಹಳ ದೊಡ್ಡದಿದೆ. ಅಂತ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಂತವರು ಡಾಕ್ಟರ್ ಎಲ್ ಸುರೇಶ್ ಶರ್ಮಾ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮಾತನಾಡ್ತಾ ಇದೆ. ಯಾವತ್ತು ಮನುಷ್ಯರು ಮಾತಾಡಬಾರ್ದು, ಅವರ ಕೆಲಸಗಳು ಮಾತಾಡಬೇಕು, ಅವರ ಸಾಧನೆಗಳು ಮಾತಾಡಬೇಕು. ಅಂತ ಮಹಾನ್ ಸಾಧಕರಲ್ಲಿ ಸುರೇಶ್ ಶರ್ಮಾ ಅವರೊಬ್ಬರಾಗಿದ್ದಾರೆ. ಅವರಿಗೆ ಸಮಾಜದ ಸೇವೆಯನ್ನು ನಿರಂತರವಾಗಿ ಮಾಡಲಿ, ಬುದ್ಧ ಧಮ್ಮ ಸಂಘದ ಆಶೀರ್ವಾದ ಇರಲಿ, ಬಸವಾದಿ ಶರಣರ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಶುಭ ಕೋರೋಣ. ಅವರಿಗೆ ಒಳ್ಳೆಯದಾಗಲಿ, ಅವರ ಸಮಾಜ ಸೇವೆ ನಿರಂತರವಾಗಿರಲಿ. ಜೈ ಭೀಮ್. ಸುರೇಶ್ ಶರ್ಮಾ ಸರ್ ಅವರು ಭಿಕ್ಷು ಸಂಘಕ್ಕೆ ಅಪಾರವಾದ ದಾನವನ್ನು ಮಾಡಿರ್ತಕ್ಕಂಥ ಸಭೆ ಉಪಾಸಕ, ಸರಳ ಸಜ್ಜನಿಕೆಯ ಹೆಸರುವಾಸಿಯಾಗಿರ್ತಕ್ಕಂಥ ಸುರೇಶ್ ಶರ್ಮಾ ಸರ್ ಅವರಿಗೆ ಬುದ್ಧ ಧಮ್ಮ ಸಂಘದ ಶ್ರೀರಕ್ಷೆಯಿಂದ ಸುಖವಾಗಿರ್ಲಿ, ಆರೋಗ್ಯವಂತರಾಗಿರ್ಲಿ.
ನಿವೃತ್ತಿ ಜೀವನ ಅವರಿಗೆ ಸುಖಮಯ ಅನ್ನೋ ಬುದ್ಧರು ಕಲ್ಪಿಸಿಕೊಂಡು ಅಂತ ಹೇಳಿ ತ್ರಿರತ್ನಗಳಿಗೆ ಶರಣೋಗಿ ಸುರೇಶ್ ಶರ್ಮಾ ಸರ್ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತು ವಿರಾಮ ಪಡ್ತೇನೆ. ನಮ್ಮ ಬುದ್ಧಾಯ ಜೈ ಭೀಮ್. ಪ್ರಮುಖರು ನಡೆದಾಡಿದ ಜ್ಞಾನ ಸಿಂಚನ ಮಾಡಿರುವ ಬೀದರ್ ಜಿಲ್ಲೆ ನನ್ನ ಜನ್ಮಭೂಮಿಯಾದರೆ ಶರಣರು, ಸಂತರು, ಸೂಫಿಗಳು ನಡೆದಾಡಿ ಭಾವೈಕ್ಯತೆ ಸಾರಿದ ಕಲ್ಲೂರು ಜಿಲ್ಲೆ ನನ್ನ ಕರ್ಮಭೂಮಿಯಾಗಿದೆ. ಸಹಾಯಕ ನಾನೇನಪ್ಪ ಅಂದ್ರೆ ನಾನು ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಹೇಳಕ್ ಬಯಸ್ತೀನಿ. ನನ್ನ ವಿದ್ಯಾಭ್ಯಾಸ 1ರಿಂದ 10th ಸ್ಟ್ಯಾಂಡರ್ಡ್ ವರೆಗೂ ನನ್ನ ಹುಟ್ಟೂರಲ್ಲೇ ಮುಗಿಸಿದೆ. ಆಮೇಲೆ ಚಿಟಗುಪ್ಪದಲ್ಲಿ, ಆಮೇಲೆ PUC ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿ ಇಂಜಿನಿಯರಿಂಗ್ ಅನ್ನು ಬಿಡಿಎನ್ ಕಾಲೇಜಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನನಗೆ ಸೆಲೆಕ್ಷನ್ ಆಯ್ತು. ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಸೆಲೆಕ್ಷನ್ ಆಗಿದ್ದು ನನಗೇನಪ್ಪ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಬಂದ ನಂತರನೇ ಗೊತ್ತಾಗ್ಯದ ನಾನು ಅಸಿಸ್ಟೆಂಟ್ ಸೆಲೆಕ್ಷನ್ ಅಂತೇಳಿ. ನಮ್ದು ಡೈರೆಕ್ಟ್ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಥ್ರೂ ಆಗಿದೆ. ಅದಕ್ಕೆ ಇಲ್ಲಿ ನಮ್ಮ ಆತ್ಮೀಯ ಗೆಳೆಯ ದಸರಾ ಸಂಘನ ಇದಾರೆ, ನನ್ನ ಕ್ಲಾಸ್ಮೇಟ್ ರೂಮ್ಮೇಟ್ ಇಬ್ಬರದು ಒಮ್ಮೆ ಸೆಲೆಕ್ಷನ್ ಆಯ್ತು. ಇವತ್ತೇನಪ್ಪ ಅಂದ್ರೆ ಇಬ್ರು ರೂಮ್ಮೇಟ್ ಇಬ್ರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಆಗ್ತಾ ಇದ್ದೀವಿ. ಇದೊಂದು ಸಂತೋಷ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾನು ಫಸ್ಟ್ ಜಾಯ್ನ್ ಆಗಿದ್ದೆ ಕೆಂಬಾವಿಯಲ್ಲಿ. ನಾನು ಜಾಯ್ನ್ ಆದ ದಿವಸ ಏನಪ್ಪ ಅಂದ್ರೆ ನನಗೆ ಸರ್ವೆಗೆ ನಮ್ಮ ಎಡಬ್ಲಿ ಕಳೆದ್ರು. ಫಸ್ಟ್ ಡೇಲಿ ಜಾಯ್ನ್ ಆದ ದಿವಸ ಸರ್ವೆ ಕಳೆದ್ರು. ನಾನು ಅಲ್ಲಿಂದ ಏನಪ್ಪ ಅಂದ್ರೆ ಸರ್ವೆ ಮಾಡಿದೆ, ಸ್ವಂತ ಏನಪ್ಪಾ ಅಂದ್ರೆ ಎಸ್ಟಿಮೇಟ್, ಟೆಂಡರ್ ಎಲ್ಲಾ ಕೆಲಸಗಳು ಮಾಡಿದೆ. ನನಗೇನಪ್ಪ ಅಂದ್ರೆ ಅಲ್ಲಿ ಬಹಳ ಏನಪ್ಪ ನನಗೆ ಹೆಲ್ಪ್ ಆಯ್ತು ಆ ಸಬ್ಡಿವಿಷನ್. ಹಿಂಗಾಗಿ ಮುಂದಿನ ಏನಪ್ಪ ಅಂದ್ರೆ ಸರ್ವಿಸ್ ನನಗೆ ಬಹಳ ಸರಳ ಆಗೋಯ್ತು. ಅಲ್ಲಿ ಕೆನಾಲ್ ಏನಪ್ಪ ಅಂದ್ರೆ ಅಲ್ಲಿ ಬಹಳ ಪೆಂಡಿಂಗ್ ವರ್ಕ್ಸ್ ಇದ್ದು, ಯಾವಾಗ ಬರಗಾಲ ಆಗ ವರ್ಕ್ ಆಗಿಲ್ಲ, ಅದು ಕಂಪ್ಲೀಟ್ ಮಾಡಿದೆವು. ಆಮೇಲೆ ಇಂಡಿ ಲಿಫ್ಟ್ ಕೆಲಸ ಮಾಡಿದೆ. ಹಿಂಗಾಗಿ ನಾನು ಕೆಬಿಜಿನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ನನಗೆ ಮುಂದೆ ಏನಪ್ಪಾ ಅಂದ್ರೆ ಸರ್ವಿಸ್ ಮಾಡಕ್ ಬಹಳ ಈಜಿ ಇತ್ತು. ರೈತರಿಗೆ ನಾನು ಬಹಳ ಏನಪ್ಪಾ ಅಂತಂದ್ರೆ ನೀರಿಗೆ ಸಹಾಯ ಮಾಡಿದಂತ ಸಂದರ್ಭದಲ್ಲಿ ಹೇಳಿ ಸಣ್ಣ ಪುಟ್ಟ ಹೇಳಿದ ಸಂಬಳದಿಂದ ನಾನು ಏನಪ್ಪ ಯಾವ್ದು ಕಪ್ಪು ಇವತ್ತು 32 ವರ್ಷ ಸುದೀರ್ಘವಾದ ಸೇವೆಯನ್ನು ಪೂರೈಸಿದ್ದೇನೆ. ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ನನ್ನ ಆಡಳಿತ ಸಹಕಾರ ನೀಡಿದ ಆದಿನ ಸಿಬ್ಬಂದಿಗಳಿಗೆ ನಾನು ಋಣಿಯಾಗಿದ್ದೇನೆ. ನನಗೆ ಗುಣಾತ್ಮಕ ಶಿಕ್ಷಣ ಕೊಡಿಸಲು ನನ್ನ ತಂದೆ ತಾಯಿಗೆ ಪ್ರೇರಣೆ ನೀಡಿರುವ ಅಣ್ಣ, ತಮ್ಮ, ಅಕ್ಕ, ತಂಗಿ ಹಾಗೂ ನಾನು ಈ ಒಂದು ಮಟ್ಟಕ್ಕೆ ಚೀಫ್ ಇಂಜಿನಿಯರ್ ಆಗಿ ಈ ರೀತಿ ವರ್ಕ್ ಮಾಡ್ಲಿಕ್ಕೆ ನನ್ನ ಸಹಕರಿಸಿದಂತ ನನ್ನ ಧರ್ಮ ಪತ್ನಿಗಿಂತ ಶ್ರೀಮತಿ ಗೀತಾ ಶರ್ಮಾ ಹಾಗೂ ಇಂಜಿನಿಯರ್ ಜಾಬ್ ಮಾಡ್ತಕ್ಕಂಥ ನನ್ನ ಇಂಜಿನಿಯರ್ ಶ್ವೇತಾ ಶರ್ಮಾ ಹಾಗೂ ನನ್ನ ಮಗ ಸುಶು ಶರ್ಮಾ, ಇವರು ನನಗೇನಪ್ಪ ಅಂದ್ರೆ ಬಹಳ ಸಹಕಾರ ನೀಡಿದ್ದಾರೆ. ನನ್ನ ತಂದೆ ಒಳ್ಳೆ ರೀತಿ ಕೆಲಸ ಮಾಡ್ಬೇಕಂತ, ಹೀಗಾಗಿ ಫ್ಯಾಮಿಲಿ ನನಗೆ ಬಹಳ ಸಪೋರ್ಟ್ ಸಿಕ್ಕಿದೆ. ಹಾಗೂ ಇವತ್ತು ನಾನು ಪ್ರಯುಕ್ತ ನನಗೆ ಅಭಿನಂದನೆ ಹಾಗೂ ಬೀಳ್ಕೊಡುಗೆ ಏನಪ್ಪಾ ಅಂದ್ರೆ ಕಾರ್ಯಕ್ರಮ ನೀಡೋದಕ್ಕೆ ನನ್ನ ಇಲಾಖೆ ಹಾಗೂ ಎಲ್ಲಾ ವೃಂದದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.